ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತಾವರೆಯ ಅಂದ ಕೆಸರಲ್ಲೂ ಚಂದ, ಇದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದರೆ ನಾವೆಲ್ಲಿಂದ ಬಂದಿರ್ತೇವೆ, ನಮ್ಮ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ನಮ್ಮನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ಕೊಳ್ತೇವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಈ ಒಂದು ಥಾಟನ್ನು ಇಟ್ಕೊಂಡು ಇವತ್ತಿನ ನಮ್ಮ ದಿನವನ್ನು ಸ್ಟಾರ್ಟ್ ಮಾಡೋಣ. ನಿನ್ನೆ ತಾನೇ ಚೆನ್ನಾಗಿ ಮಳೆ ಬಂದಿತ್ತು. ಇವತ್ತು ಭೂಮಿಯೆಲ್ಲ ತಂಪಾಗಿ ನಿಧಾನಕ್ಕೆ ಸೂರ್ಯನ ಆಗಮನ ಆಗ್ತಾ ಇದೆ. ಈ ದಿನ ಬಿಸಿಲಿರ್ಬೋದೇನೋ ಅನ್ನುವ ನಿರೀಕ್ಷೆ ಇಟ್ಟುಕೊಂಡು ನಾವು ಈ ದಿನ ಸಂಡಿಗೆಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ಅದಕ್ಕೋಸ್ಕರ ನಮ್ಮ ಹಿತ್ತಲಲ್ಲಿ ಬೆಳೆದಿರುವಂತಹ ಮೆಣಸನ್ನು ಕಿತ್ಕೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗರಿ ಗರಿಯಾಗಿ ರುಬ್ಕೊಳ್ತಾ ಇದ್ದೇವೆ. ನೋಡಿ, ಈ ಥರ ಗರಿ ಗರಿಯಾಗಿ ರುಬ್ಕೊಂಡಿರಬೇಕಾಗ್ತದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಾವು 5ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಟ ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡು ಕಡಿಯುವ ಕಲ್ಲಲ್ಲಿ ಹಾಕುವ. ಅದರ ಜೊತೆಗೆ ಗ್ಯಾಸ್ಟ್ರಿಕ್ ನಿವಾರಕ, ಹೊಟ್ಟೆ ನೋವಿಗೆ ಎಲ್ಲದಕ್ಕೂ ಪರಿಹಾರವಾಗಿರುವಂತಹ ಇಂಗು, ಇದನ್ನು ಯೂಸ್ ಮಾಡ್ತಾ ಇದ್ದೇವೆ. ನಾನಿಲ್ಲಿ MTRನ ಇಂಗನ್ನು ಬಳಸ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಅಂಟು ಇಂಗು ಬರುತ್ತೆ, ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇವೆ. ತುಂಬ ಸಿಂಪಲ್ಲಾಗಿ ಮಾಡುವಂತಹ ಸಂಡಿಗೆ ಇದು. ಈ ಮೊದಲೇ ನಾವು ಗರಿ ಗರಿಯಾಗಿ ರುಬ್ಕೊಂಡಿರುವಂತಹ ಮೆಣಸಿನ ಮಿಶ್ರಣವನ್ನು ಈ ಉದ್ದಿನ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಈ ಥರ ಚೆನ್ನಾಗಿ ಗಂಟು ಇಲ್ಲದ ರೀತಿಯಲ್ಲಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಇಷ್ಟರಲ್ಲಿ ನಾವು ಒಂದು 200-250 ಸಂಡಿಗೆಯನ್ನು ಹಾಕಬಹುದು. ನೀವೇ ನೋಡಿ, ನಾವು ಚೆನ್ನಾಗಿ ಮಿಕ್ಸ್ ಮಾಡಿರುವ ಕಾರಣ ಇಲ್ಲಿ ಗಂಟುಗಂಟಿಲ್ಲದ ರೀತಿಯಲ್ಲಿ ನೀಟಾಗಿ ಸಂಡಿಗೆ ಹಾಕ್ತಾ ಇದ್ದೇವೆ. ಸಂಡಿಗೆ ಹಾಕುವಾಗ ನಾವು ಆದಷ್ಟು ಬೆಳಿಗ್ಗೆ ಬೇಗ ಹಾಕಬೇಕಾಗ್ತದೆ, ಯಾಕಂದರೆ ಇದಕ್ಕೆ ತುಂಬ ಬಿಸಿಲಿನ ಅವಶ್ಯಕತೆ ಇರ್ತದೆ. ಇಲ್ಲಿ ನಾವು ಸಂಡಿಗೆಯನ್ನು ಹಾಕ್ತಾ ಇದ್ದೇವೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಾ ಇದೆ ಅಂತ. ಇನ್ನೇನು ಸಂಡಿಗೆ ಹಾಕಿ ಮುಗೀತು ಅನ್ನೋ ಅಷ್ಟರಲ್ಲಿ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದರು. ಆ ಅತಿಥಿ ಯಾರು ಅನ್ನೋದನ್ನು ನೀವೇ ನೋಡುವಿರಂತೆ. ಈ ಸೆಖೆಗೆ ನೀರು ಆಹಾರವನ್ನು ಹುಡುಕಿಕೊಂಡು ಅದೆಷ್ಟೋ ಜೀವಿಗಳು ತಮ್ಮ ಗೂಡಿನಿಂದ ಹೊರಕ್ಕೆ ಬಂದು ನೀರಿಗಾಗಿ ಪರದಾಡ್ತಾ ಇರ್ತದೆ. ಈಗಾಗಲೇ ಗೊತ್ತಾಗಿದೆ ನಿಮಗೆ ನಮ್ಮ ಅತಿಥಿ ಯಾರು ಅಂತ. ಇದುವೇ ನಮ್ಮ ಅತಿಥಿಯ ವಾಸಸ್ಥಳ ಆಗಿರಬಹುದು. ಇದನ್ನೆಲ್ಲ ನೋಡಿ ಊಟ ಮಾಡುವಷ್ಟೊತ್ತಿಗೆ 2 ಗಂಟೆ ಆಗಿದೆ. ಇವಾಗ ನಾವು ಸಂಡಿಗೆಯನ್ನು ಮಗುಚಿ ಹಾಕ್ತಾ ಇದ್ದೇವೆ. ಮಗುಚಿ ಹಾಕೋದ್ರಿಂದ 2 ಬದಿಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಒಣಗಲಿಕ್ಕೆ ಸಹಾಯ ಆಗ್ತದೆ. ಬಿಸಿಲಿಗೆ ಹೊರಗೆ ಹೋಗೋದ್ರಿಂದಾಗಿ ಆದಷ್ಟು ಬಾಡಿಗೆ ಸನ್ಸ್ಕ್ರೀನ್ ಅಥವಾ ಮಾಯಿಶ್ಚರೈಸರನ್ನು ನೀಟಾಗಿ ಹಚ್ಕೊಂಡೇ ಹೋಗಿ. ನೋಡಿ, ಈ ಥರ ಬಂದಿದೆ ನಮ್ಮ ಸಂಡಿಗೆ. ಇದನ್ನು ಇದೇ ರೀತಿ 2ರಿಂದ 3 ದಿನ ಚೆನ್ನಾಗಿ ನಾವು ಬಿಸಿಲಿಗೆ ಒಣಗಿಸ್ತಾ ಇರಬೇಕಾಗ್ತದೆ. ನಾವು ಎಷ್ಟು ಒಣಗಿಸ್ತೇವೋ ಅಷ್ಟು ದೀರ್ಘಕಾಲ ಇದನ್ನು ನಾವು ಬಳಕೆ ಮಾಡ್ಬೋದು. ಇಲ್ಲಾಂದರೆ ಬೂಸ್ಟ್ ಹಿಡಿದ ರೀತಿಯಲ್ಲಿ ಆಗುತ್ತೆ. ನೋಡಿ, ಇದು ಈಗ ಎಷ್ಟು ಚೆಂದ ಒಣಗಿದೆ ಅಂತ ಹೇಳಿದರೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಈಗ ಇದನ್ನು ನಾವು ಪ್ಯಾಕ್ ಮಾಡಿಕೊಂಡ್ರೆ 1 ವರ್ಷಗಳ ಕಾಲ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರ್ತದೆ. ಇಂತಹ ಸಂಡಿಗೆಗಳನ್ನು ನಾವು ಆದಷ್ಟು ಮಳೆಗಾಲದಲ್ಲಿ ತಿನ್ನಬೇಕು, ಸಮ್ಮರಲ್ಲಿ ತಿನ್ನಬೇಡಿ. ಯಾಕಂತ ಹೇಳಿದರೆ ಬಾಡಿ ತುಂಬ ಹೀಟ್ ಆಗ್ತದೆ. ಇದರಿಂದ ಉರಿ ಮೂತ್ರದಂಥ ಸಮಸ್ಯೆಗಳು ಕೂಡ ಬರ್ಬೋದು. ಆದ್ದರಿಂದ ನೀವು ಇಂತಹ ತಿಂಡಿಗಳನ್ನು ಆದಷ್ಟು ಮಳೆಗಾಲದಲ್ಲಿ ತಿನ್ನಲಿಕ್ಕೆ ಯೂಸ್ ಮಾಡಿ. ಈ ಬೇಸಿಗೆಯಲ್ಲಿ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಆದಷ್ಟು ನೀರು ಕುಡಿಯಿರಿ. ಹಣ್ಣಿನ ರಸ ಅಥವಾ ಎಳನೀರನ್ನು ಕೂಡ ಕುಡಿತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.